ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದಲ್ಲಿ ಅದೆಷ್ಟು ದೇವಾಲಯಗಳಿವೆ, ಅದೆಷ್ಟೋ ಪವಾಡಗಳಿವೆ. ಆದ್ರೆ ಅವೆಲ್ಲದಕ್ಕಿಂತ ಭಿನ್ನ, ವಿಚಿತ್ರ ಮತ್ತು ಎಂದಿಗೂ ಚರ್ಚೆಯ ವಿಷಯವಾಗಿರೋ ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ. ಪ್ರತಿ ವರ್ಷ ಸಂಕ್ರಾಂತಿ ಬಂತು ಅಂದ್ರೆ ಸಾಕು, ಇಡೀ ದಕ್ಷಿಣ ಭಾರತವೇ ಕೇಸರಿ ಮತ್ತು ಕಪ್ಪು ಬಟ್ಟೆ ಧರಿಸಿದ ಭಕ್ತರಿಂದ ತುಂಬಿ ತುಳುಕುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋ ಘೋಷಣೆ ಮುಗಿಲು ಮುಟ್ಟಿರುತ್ತೆ. ಆದ್ರೆ ಈ ಭಕ್ತಿಯ ನಡುವೆ ಒಂದು ದೊಡ್ಡ ಪ್ರಶ್ನೆ ಕಳೆದ ಎಷ್ಟೋ ವರ್ಷಗಳಿಂದ ಕಾಡ್ತಾನೆ ಇದೆ. ಅದೇ ಮಕರ ಜ್ಯೋತಿಯ ರಹಸ್ಯ. ನಿಜಕ್ಕೂ ಆ ಬೆಟ್ಟದ ಮೇಲೆ ದೇವರೇ ಬಂದು ದೀಪವನ್ನ ಹಚ್ತಾನ, ಅಥವಾ ಇಲ್ಲಿ ಯಾರೋ ಮನುಷ್ಯರು ಕುಳಿತು ಬೆಂಕಿಯನ್ನ ಹಚ್ತಾರ? ಮಕರ ಜ್ಯೋತಿ ಅನ್ನೋದು ದೈವಿಕ ಪವಾಡನ, ಅಥವಾ ಸರ್ಕಾರ ಮತ್ತು ದೇವಸ್ಥಾನ ಆಡಳಿತ ಮಂಡಳಿ ಸೇರ್ಕೊಂಡು ಭಕ್ತರ ಕಣ್ಣಿಗೆ ಮಣ್ಣೆರಚ್ತಾ ಇದ್ದಾರಾ? ರಾತ್ರೋರಾತ್ರಿ ಆ ರಹಸ್ಯವನ್ನ ಬಯಲು ಮಾಡಲು ಹೋದವರಿಗೆ ಕಂಡಿದ್ದೇನು. ಇದಷ್ಟೇ ಅಲ್ಲ, ಅಯ್ಯಪ್ಪನ ಆಭರಣಗಳು ಬರುವಾಗ ಆಕಾಶದಲ್ಲಿ ಹಾರುವ ಗರುಡ ಎಲ್ಲಿಂದ ಬರುತ್ತೆ? ಅದಕ್ಕೆ ಯಾರಾದ್ರೂ ಟ್ರೈನಿಂಗ್ ಕೊಟ್ಟಿದ್ದಾರಾ? ವರ್ಷದ ಎಲ್ಲಾ ದಿನ ಕಾಣಿಸಿಕೊಳ್ಳದ ಈ ಹಕ್ಕಿ ಸರಿಯಾಗಿ ಆಭರಣ ಪೆಟ್ಟಿಗೆ ಬರುವಾಗ ಮಾತ್ರ ಯಾಕೆ ಬರುತ್ತೆ? ಇವತ್ತಿನ ಈ ವಿಡಿಯೋದಲ್ಲಿ ಶಬರಿಮಲೆಯ ಬಗ್ಗೆ ನೀವು ಇಲ್ಲಿಯವರೆಗೂ ಕೇಳಿರದ, ಯಾರು ಹೇಳದ ರೋಚಕ ಸತ್ಯವನ್ನ, ಕೋರ್ಟ್ ನಲ್ಲಿ ನಡೆದ ವಾದಗಳನ್ನ ಮತ್ತು ವಿಜ್ಞಾನ ಏನ್ ಹೇಳುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಅಯ್ಯಪ್ಪನ ಭಕ್ತರಾಗಿದ್ರೆ ಸ್ವಾಮಿಯ ಈ ಶರಣಮ್ಮಯ್ಯಪ್ಪ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮಕರ ಜ್ಯೋತಿ ನಿಜಾನ ಸುಳ್ಳ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಮೊದಲಿಗೆ ನಾವು ಶಬರಿಮಲೆಯ ಅತಿ ದೊಡ್ಡ ಆಕರ್ಷಣೆಯ ಬಗ್ಗೆ ಮಾತನಾಡೋಣ. ಅದೇ ಮಕರ ಸಂಕ್ರಾಂತಿಯ ದಿನ ಸಂಜೆ ಹೊನ್ನಂಬಳಮೇಡು ಬೆಟ್ಟದಲ್ಲಿ ಕಾಣಿಸಿಕೊಳ್ಳುವ ಆ ಮಕರ ಜ್ಯೋತಿ. ಲಕ್ಷಾಂತರ ಭಕ್ತರು ಗಂಟೆಗಟ್ಟಲೆ ದಿನಗಟ್ಟಲೆ ಕಾದು ಕುಳಿತಿರ್ತಾರೆ. ಯಾವಾಗ ಆ ಜ್ಯೋತಿ ಕಾಣಿಸಿಕೊಳ್ಳುತ್ತೋ ಭಕ್ತರು ಭಾವಪೂರ್ವಕವಾಗಿ ಕೈಯನ್ನ ಮುಗಿಯುತ್ತಾರೆ. ಇದು ಅಯ್ಯಪ್ಪನೇ ನೀಡಿದ ದರ್ಶನ ಅಂತ ನಂಬಿದ್ದಾರೆ. ಆದ್ರೆ ಈ ನಂಬಿಕೆಯನ್ನ ಪ್ರಶ್ನೆ ಮಾಡಿ ಕೇರಳದ ಹೈಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಆಗ ಹೊರಬಿದ್ದ ಸತ್ಯ ಅಕ್ಷರಶಃ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಸ್ನೇಹಿತರೆ, ಇಲ್ಲಿ ನಾವು ಎರಡು ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಮಕರ ಜ್ಯೋತಿ, ಇನ್ನೊಂದು ಮಕರ ವಿಳಕ್ಕು. ಇವೆರಡೂ ಒಂದೇ ಅಲ್ಲ. ಮಕರ ಜ್ಯೋತಿ ಅನ್ನೋದು ಆಕಾಶದಲ್ಲಿ ಕಾಣಿಸಿಕೊಳ್ಳುವ ನಕ್ಷತ್ರ. ಸಂಕ್ರಾಂತಿಯ ದಿನ ಸೂರ್ಯ ರಾಶಿ ಬದಲಿಸುವ ಸಮಯದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಅದನ್ನ ಮಕರ ಜ್ಯೋತಿ ಅಂತ ಕರೀತಾರೆ. ಇದು ಪ್ರಾಕೃತಿಕವಾಗಿ ನಡೆಯುವ ಘಟನೆಯಾಗಿದ್ದು ಇದರಲ್ಲಿ ಯಾವುದೇ ಮನುಷ್ಯರ ಕೈವಾಡವಿಲ್ಲ. ಆದ್ರೆ ವಿವಾದ ಇರೋದು ಮಕರ ವಿಳಕ್ಕು ಬಗ್ಗೆ. ಅಂದ್ರೆ ಬೆಟ್ಟದ ತುದಿಯಲ್ಲಿ 3 ಬಾರಿ ಉರಿಯುವ ಆ ದೀಪದ ಬಗ್ಗೆ. ದಶಕಗಳ ಕಾಲ ಇದು ದೈವಿಕ ಪವಾಡ, ದೇವರೇ ಹಚ್ಚುವ ದೀಪ ಅಂತ ಪ್ರಚಾರ ಮಾಡಲಾಗಿತ್ತು. ಆದ್ರೆ ಕೋರ್ಟ್ ನ ಒತ್ತಡಕ್ಕೆ ಮಣಿದು ತಿರುವಾಂಕೂರು ದೇವಸ್ವ ಬೋರ್ಡ್ ಒಂದು ಸತ್ಯವನ್ನ ಒಪ್ಕೊಂಡಿತ್ತು. ಅದೇನಂತಂದ್ರೆ ಆ ದೀಪವನ್ನ ದೇವರು ಹಚ್ಚೋದಿಲ್ಲ, ಬದಲಿಗೆ ಮನುಷ್ಯರೇ ಹಚ್ಚುತ್ತಾರೆ ಅಂತ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ನಿಜ. ಹೊನ್ನಂಬಳಮೇಡು ಅನ್ನೋ ಬೆಟ್ಟದ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ಮತ್ತು ದೇವಸ್ಥಾನದ ಅರ್ಚಕರ ಸಮ್ಮುಖದಲ್ಲಿ ದೊಡ್ಡ ಪಾತ್ರೆಯಲ್ಲಿ ಕರ್ಪೂರವನ್ನ ಹಾಕಿ ಬೆಂಕಿಯನ್ನ ಹಚ್ಚುತ್ತಾರೆ. ಭಕ್ತರಿಗೆ ಕಾಣಲಿ ಅನ್ನೋ ಕಾರಣಕ್ಕೆ ಅದನ್ನ 3 ಬಾರಿ ಎತ್ತಿ ತೋರಿಸ್ತಾರೆ. ಇದನ್ನೇ ಜನ ಅಯ್ಯಪ್ಪ ದರ್ಶನ ಕೊಟ್ಟ ಅಂತ ಭಾವಿಸ್ತಾರೆ. ಹಾಗಾದ್ರೆ ಇದು ಮೋಸನಾ, ಭಕ್ತರ ನಂಬಿಕೆಗೆ ಮಾಡ್ತಾ ಇರುವ ದ್ರೋಹನ? ಇದಕ್ಕೆ ಉತ್ತರ ಏನಂದ್ರೆ, ದೇವಸ್ಥಾನದ ಆಡಳಿತ ಮಂಡಳಿ ಹೇಳೋ ಪ್ರಕಾರ ಇದು ಮೋಸವಲ್ಲ, ಇದೊಂದು ಆಚರಣೆ. ಹಿಂದೆ ಈ ಕಾಡಿನಲ್ಲಿ ಮಲಯರಾಯ ಎಂಬ ಆದಿವಾಸಿ ಜನಾಂಗ ವಾಸವಾಗಿತ್ತು. ಇವರು ಸಂಕ್ರಾಂತಿಯ ದಿನ ಅಯ್ಯಪ್ಪನಿಗೆ ಆರತಿಯನ್ನ ಎತ್ತಾ ಇದ್ರು. ಅವರು ಬೆಟ್ಟದ ಮೇಲಿಂದ ಹಚ್ತಾ ಇದ್ದ ಆ ದೀಪ ಕೆಳಗಿಂದ ದೇವಸ್ಥಾನಕ್ಕೆ ಕಾಣಿಸ್ತಾ ಇತ್ತು. ಕಾಲಕ್ರಮೇಣ ಆದಿವಾಸಿಗಳು ಅಲ್ಲಿಂದ ಒಕ್ಕಲಿರಲಾರಂಭಿಸಿತು. ಆದ್ರೆ ಆ ಸಂಪ್ರದಾಯ ನಿಲ್ಬಾರದು ಅನ್ನೋ ಕಾರಣಕ್ಕೆ ಈಗಲೂ ಅಲ್ಲಿ ದೀಪ ಹಚ್ಚುವ ಪದ್ಧತಿಯನ್ನ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ. ಏನೋ ಸಮಸ್ಯೆ ಏನಂದ್ರೆ, ಇದನ್ನ ಮನುಷ್ಯರೇ ಹಚ್ಚೋದು ಅಂತ ಹೇಳುವ ಬದಲು ಇದು ತಾನಾಗಿಯೇ ಹಚ್ಚಿಕೊಳ್ಳುತ್ತೆ ಅಂತ ಸುಳ್ಳು ಪ್ರಚಾರ ಮಾಡಿದ್ರಿಂದಲೇ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗಿತ್ತು. ಏನು ಮಕರ ಜ್ಯೋತಿಯ ಕಥೆ ಒಂದು ಕಡೆಯಾದ್ರೆ, ಅಲ್ಲಿ ನಡೆಯುವ ಇನ್ನೊಂದು ವಿಸ್ಮಯ ಅಂದ್ರೆ ಅದು ಕೃಷ್ಣ ಪರಂತು ಅಥವಾ ಗರುಡನ ದರ್ಶನ. ಇದನ್ನ ನೀವು ಕಾಕತಾಳೀಯ ಅಂತಿರೋ ಅಥವಾ ಪವಾಡ ಅಂತಿರೋ ನೀವೇ ನಿರ್ಧಾರ ಮಾಡಿ. ಪಂದಳ ರಾಜವಂಶದ ಅರಮನೆಯಿಂದ ಅಯ್ಯಪ್ಪನ ಆಭರಣ ಪೆಟ್ಟಿಗೆ ಶಬರಿಮಲೆಗೆ ಹೊರಡುತ್ತೆ. ಈ ಪೆಟ್ಟಿಗೆ ಹೊರಟಾಗಿನಿಂದ ಅದು ದೇವಸ್ಥಾನದ ತಲುಪುವವರೆಗೂ ಆಕಾಶದಲ್ಲಿ ಒಂದು ಹದ್ದು ಅಂದ್ರೆ ಗರುಡ ಆ ಪೆಟ್ಟಿಗೆಯ ಜೊತೆಗೆ ಹಾರಾಡ್ಕೊಂಡು ಬರುತ್ತೆ. ವರ್ಷ ಪೂರ್ತಿ ಆ ಕಾಡಿನಲ್ಲಿ ಈ ರೀತಿಯ ಹದ್ದುಗಳು ಕಾಣಿಸಿಕೊಳ್ಳುವುದಿಲ್ಲ. ಆದ್ರೆ ಯಾವಾಗ ಆಭರಣ ಪೆಟ್ಟಿಗೆ ಹೊರಗೆ ಬರುತ್ತೋ ಅದೇ ಸಮಯಕ್ಕೆ ಸರಿಯಾಗಿ ಆಕಾಶದಲ್ಲಿ ಗರುಡ ಪ್ರತ್ಯಕ್ಷವಾಗುತ್ತೆ. ಪುರಾಣಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿ ಹರಿಹರ ಸುತ, ಅಂದ್ರೆ ವಿಷ್ಣು ಮತ್ತು ಶಿವನಿಂದ ಹುಟ್ಟಿದವನು. ವಿಷ್ಣುವಿನ ವಾಹನವೇ ಗರುಡ. ತನ್ನ ಸ್ವಾಮಿಯ ಆಭರಣಗಳಿಗೆ ರಕ್ಷಣೆ ನೀಡಲು ಸಾಕ್ಷಾತ್ ವಿಷ್ಣುವೇ ಗರುಡನ ರೂಪದಲ್ಲಿ ಬರ್ತಾನೆ ಅನ್ನೋದು ಕೋಟಿ ಭಕ್ತರ ನಂಬಿಕೆ. ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದ್ರೆ ಈ ಹದ್ದುಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಆಗತ್ತಾ? ಖಂಡಿತ ಇಲ್ಲ. ಹದ್ದುಗಳು ಕಾಡು ಪ್ರಾಣಿಗಳು. ಅವುಗಳಿಗೆ ಮನುಷ್ಯರು ಹೇಳಿದಂತೆ ಕೇಳುವ ಬುದ್ಧಿ ಇರೋದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಆಭರಣ ಪೆಟ್ಟಿಗೆ ಮೇಲಿರುವಂತಹ ತಿನಿಸುಗಳ ವಾಸನೆಗೆ ಹದ್ದು ಬರುತ್ತೆ ಅಂತ. ಆದ್ರೆ ಆ ಪೆಟ್ಟಿಗೆ ಸಂಪೂರ್ಣವಾಗಿ ಸೀಲ್ ಆಗಿರುತ್ತೆ. ಜೊತೆಗೆ ಅಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಗದ್ದಲ ಕೂಡ ಇರುತ್ತೆ. ಸಾಮಾನ್ಯವಾಗಿ ಇಂತಹ ಜಾಗಗಳಿಗೆ ಪಕ್ಷಿಗಳು ಬರೋದಿಲ್ಲ. ಆದ್ರೂ ಆ ಗರುಡ ಬಂದು ಪ್ರದಕ್ಷಿಣೆ ಹಾಕಿ ಹೋಗುತ್ತಲ್ಲ, ಇದು ಇಂದಿಗೂ ಬಿಡಿಸಲಾಗದ ಕಗ್ಗಂಟಾಗಿದೆ. ಇದನ್ನೇ ಅಲ್ವಾ ಪವಾಡ ಅನ್ನೋದು. ಇನ್ನು ಶಬರಿಮಲೆ ಅನ್ನೋದೇ ಒಂದು ರಹಸ್ಯಮಯ ತಾಣವಾಗಿದ್ದು ಅಲ್ಲಿ ನೆಲೆಸಿರೋದು ಸಾಕ್ಷಾತ್ ಅಯ್ಯಪ್ಪ
ಸ್ವಾಮಿ. ಅಷ್ಟಕ್ಕೂ ಯಾರು ಈ ಅಯ್ಯಪ್ಪ ಸ್ವಾಮಿ? ಶಬರಿಮಲೆಯಲ್ಲಿ ಕುಳಿತಿರುವ ಆ ಬಾಲಕನ ಹಿಂದೆ ಇರುವ ಕಥೆಯಾದ್ರೂ ಏನ್ ಗೊತ್ತಾ? ಈ ಕಥೆಯನ್ನ ಕೇಳಿದ್ರೆ ಮೈ ರೋಮಾಂಚನವಾಗುತ್ತೆ. ಹಿಂದೆ ಮಹಿಷಾಸುರನ ತಂಗಿ ಮಹಿಷಿ ಎಂಬಂತಹ ರಾಕ್ಷಸಿ ಇದ್ಲು. ಅಣ್ಣನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಅವಳು ಬ್ರಹ್ಮನ ಬಳಿ ತಪಸ್ಸನ್ನ ಮಾಡಿ ಶಿವ ಮತ್ತು ವಿಷ್ಣುವಿನ ಮಿಲನದಿಂದ ಹುಟ್ಟಿದವನಿಂದ ಮಾತ್ರ ನನಗೆ ಸಾವು ಬರಬೇಕು ಅಂತ ವರವನ್ನ ಪಡಿತಾಳೆ. ಅವಳ ಉದ್ದೇಶ ಇಷ್ಟೇ, ಗಂಡು ಗಂಡಿನ ಮಧ್ಯೆ ಮಗು ಹುಟ್ಟೋದಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ನಾನು ಅಮರಳು ಎಂಬ ಅಹಂಕಾರ ಅವಳದ್ದು. ಆದ್ರೆ ದೇವತೆಗಳ ಲೀಲೆ ಬೇರೆಯದ್ದೇ ಇತ್ತು. ವಿಷ್ಣು ಮೋಹಿನಿ ರೂಪವನ್ನ ತಾಳ್ತಾನೆ. ಶಿವ ಮತ್ತು ಮೋಹಿನಿಯ ಮಿಲನದಿಂದ ಒಂದು ಮಗು ಜನಿಸುತ್ತೆ. ಆ ಮಗುವನ್ನ ಪಂಪಾ ನದಿ ತೀರದಲ್ಲಿ ಬಿಡಲಾಗುತ್ತೆ. ಆ ಸಮಯದಲ್ಲಿ ಬೇಟೆಗೆ ಬಂದ ಪಳಂದ ರಾಜನಿಗೆ ಆ ಮಗು ಸಿಗುತ್ತೆ. ಮಗುವಿನ ಕೊರಳಿನಲ್ಲಿ ಮಣಿ ಇದ್ದಂತಹ ಕಾರಣ ಅವನಿಗೆ ಮಣಿಕಂಠ ಅಂತ ಹೆಸರಿಡಲಾಯಿತು. ಮಣಿಕಂಠ ಬೆಳೆದು ದೊಡ್ಡವನಾಗ್ತಾನೆ. ಆದ್ರೆ ರಾಣಿಗೆ ತನಗೆ ಹುಟ್ಟಿದ ಮಗನೇ ರಾಜನಾಗ್ಬೇಕು ಎಂಬ ಆಸೆ ಇರುತ್ತೆ. ಹಾಗಾಗಿ ಮಣಿಕಂಠನನ್ನ ಕೊಲ್ಲಲು ಸಂಚು ಮಾಡಿ ತನಗೆ ಹೊಟ್ಟೆ ನೋವು ಬಂದಿದೆ, ಹುಲಿ ಹಾಲು ತಂದರೆ ಮಾತ್ರ ಗುಣವಾಗುತ್ತೆ ಅಂತ ಸುಳ್ಳನ್ನ ಹೇಳ್ತಾಳೆ. ತಾಯಿಯ ಮಾತಿಗೆ ಬೆಲೆ ಕೊಟ್ಟು 12 ವರ್ಷದ ಬಾಲಕ ಮಣಿಕಂಠ ಕಾಡಿಗೆ ಹೋಗ್ತಾನೆ. ಅಲ್ಲಿ ಮಹಿಷಿಯನ್ನ ಸಂಹರಿಸ್ತಾನೆ. ವಾಪಸ್ ಬರುವಾಗ ಹುಲಿಗಳ ದಂಡನ್ನೇ ಕರೆದುಕೊಂಡು ಬರ್ತಾನೆ. ಆಗ ಎಲ್ಲರಿಗೂ ತಿಳಿಯುತ್ತೆ ಇವನು ಸಾಧಾರಣ ಬಾಲಕ ಅಲ್ಲ, ದೈವದ ಸ್ವರೂಪ ಅಂತ. ಆಗ ಮಣಿಕಂಠ ಹೇಳ್ತಾನೆ, ನನ್ನ ಅವತಾರ ಮುಗಿದಿದೆ, ನಾನು ಇನ್ನು ಮುಂದೆ ಶಬರಿಮಲೆಯಲ್ಲಿ ತಪಸ್ಸನ್ನ ಮಾಡ್ತೀನಿ. ಯಾರು 41 ದಿನ ಕಠಿಣ ವ್ರತವನ್ನ ಮಾಡಿ ತಲೆಯ ಮೇಲೆ ಇರುಮುಡಿಯನ್ನ ಹೊತ್ತು ಬರ್ತಾರೋ ಅವರ ಕಷ್ಟಗಳನ್ನ ನಾನು ಪರಿಹರಿಸ್ತೀನಿ ಅಂತ ಹೇಳಿ ಬೆಟ್ಟದ ಕಡೆಗೆ ಹೊರಟು ಹೋಗ್ತಾನೆ. ಆ ಮಣಿಕಂಠನೇ ಇವತ್ತಿನ ನಮ್ಮ ಅಯ್ಯಪ್ಪ ಸ್ವಾಮಿ. ಶಬರಿಮಲೆ ಯಾತ್ರೆ ಅಂದ್ರೆ ಸುಮ್ಮನೆ ಬಸ್ ಹತ್ತಿ ಹೋಗೋದಲ್ಲ, ಅದೊಂದು ಕಠಿಣ ತಪಸ್ಸು. 41 ದಿನಗಳ ಕಾಲ ಬ್ರಹ್ಮಚರ್ಯ ಪಾಲಿಸಬೇಕು, ಮಾಂಸಾಹಾರವನ್ನ ತಿನ್ನಬಾರದು, ಚಪ್ಪಲಿಯನ್ನ ಧರಿಸಬಾರದು. ಆದ್ರೆ ಅಯ್ಯಪ್ಪನ ಭಕ್ತರು ಕಪ್ಪು ಅಥವಾ ನೀಲಿ ಬಟ್ಟೆಯನ್ನೇ ಯಾಕೆ ಧರಿಸ್ತಾರೆ? ಅದರ ಹಿಂದೆ ಪೌರಾಣಿಕ ಮತ್ತು ವೈಜ್ಞಾನಿಕ 2 ಕಾರಣಗಳಿವೆ. ಪೌರಾಣಿಕ ಕಾರಣ ಏನಂದ್ರೆ ಶನೇಶ್ವರ ದೇವರಿಗೆ ಕಪ್ಪು ಬಟ್ಟೆ ಅಂದ್ರೆ ಇಷ್ಟ. ಅಯ್ಯಪ್ಪ ಸ್ವಾಮಿ ತನ್ನ ಭಕ್ತರಿಗೆ ಶನಿ ಕಾಟ ಕೊಡಬಾರದು ಅಂತ ಶನೇಶ್ವರನ ಬಳಿ ಕೇಳಿಕೊಂಡಾಗ, ನಿನ್ನ ಭಕ್ತರು ಕಪ್ಪು ಬಟ್ಟೆಯನ್ನ ಧರಿಸಿ ವ್ರತ ಮಾಡಿದ್ರೆ ಅವರಿಗೆ ನಾನು ತೊಂದರೆ ಕೊಡೋದಿಲ್ಲ ಅಂತ ಶನಿ ಮಾತನ್ನ ಕೊಟ್ಟಿದ್ದಂತೆ. ಇನ್ನು ವೈಜ್ಞಾನಿಕ ಕಾರಣ ಏನಂದ್ರೆ ಅಯ್ಯಪ್ಪನ ಯಾತ್ರೆ ಬರೋದು ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ, ಅಂದ್ರೆ ವಿಪರೀತ ಚಳಿಯ ಸಮಯ. ಶಬರಿಮಲೆ ದಟ್ಟವಾದ ಕಾಡು, ಕಪ್ಪು ಬಣ್ಣವು ಸೂರ್ಯನ ಶಾಖವನ್ನ ಹೀರಿಕೊಳ್ಳುತ್ತೆ. ಇದರಿಂದ ಭಕ್ತರ ದೇಹ ಬೆಚ್ಚಗಾಗುತ್ತೆ, ಚಳಿಯಿಂದ ರಕ್ಷಣೆ ಸಿಗುತ್ತೆ. ಜೊತೆಗೆ ಕಾಡಿನಲ್ಲಿ ಪ್ರಾಣಿಗಳು ಗಾಢವಾದ ಬಣ್ಣವನ್ನ ನೋಡಿ ಆಕರ್ಷಿತವಾಗುತ್ತವೆ ಅಥವಾ ದಾಳಿಯನ್ನ ಮಾಡುತ್ತವೆ. ಕಪ್ಪು ಬಣ್ಣ ಕತ್ತಲಲ್ಲಿ ಮತ್ತು ಕಾಡಿನಲ್ಲಿ ಅಷ್ಟು ಸುಲಭವಾಗಿ ಎದ್ದು ಕಾಣಿಸೋದಿಲ್ಲ. ಇದು ಭಕ್ತರಿಗೆ ಒಂದು ರೀತಿಯ ಸುರಕ್ಷತೆ ಕೂಡ ಹೌದು. ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಸಮಾನತೆ. ನೀವು ಶ್ರೀಮಂತರಾಗಿರಿ, ಬಡವರಾಗಿರಿ, ಆಫೀಸರ್ ಆಗಿರ್ಲಿ ಅಥವಾ ಕೂಲಿ ಕಾರ್ಮಿಕನಾಗಿರಿ, ಅಯ್ಯಪ್ಪನ ಮಾಲೆಯನ್ನ ಹಾಕೊಂಡ ಮೇಲೆ ಎಲ್ಲರೂ ಒಂದೇ. ಎಲ್ಲರೂ ಕಪ್ಪು ಬಟ್ಟೆಯನ್ನ ಧರಿಸ್ತಾರೆ. ಎಲ್ಲರೂ ಕೂಡ ಸ್ವಾಮಿ ಅಂತಾಲೆ ಕರೀತಾರೆ. ಅಲ್ಲಿ ಅಶಿಸ್ತು, ಜಾತಿ, ಹಣ ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಈ ಅದ್ಭುತವಾದ ಸಮಾಜವಾದಿ ತತ್ವ ಶಬರಿಮಲೆಯಲ್ಲಿ ಮಾತ್ರ ನೋಡಲು ಸಾಧ್ಯ. ನೀವು ಗಮನಿಸಿರಬಹುದು, ಶಬರಿಮಲೆಗೆ ಹೋಗುವಾಗ ತಲೆ ಮೇಲೆ 2 ಗಂಟುಗಳಿರುವಂತಹ ಬಟ್ಟೆಯನ್ನ ಹೊತ್ಕೊಂಡು ಹೋಗ್ತಾರೆ. ಇದನ್ನೇ ಇರುಮುಡಿ ಅಂತ ಕರೆಯೋದು. ಇರು ಅಂದ್ರೆ 2, ಮುಡಿ ಅಂತಂದ್ರೆ ಗಂಟು. ಒಂದು ಭಾಗದಲ್ಲಿ ದೇವರಿಗೆ ಬೇಕಾದ ಪೂಜಾ ಸಾಮಗ್ರಿಗಳು ಅಂದ್ರೆ ತುಪ್ಪದ ತೆಂಗಿನಕಾಯಿ ಇತ್ಯಾದಿ ಇರುತ್ತೆ. ಅಂದ್ರೆ ತುಪ್ಪದ ತೆಂಗಿನಕಾಯಿ ಮತ್ತು ಇತ್ಯಾದಿ ಇರುತ್ತೆ. ಇನ್ನೊಂದು ಭಾಗದಲ್ಲಿ ಭಕ್ತನಿಗೆ ದಾರಿಯಲ್ಲಿ ತಿನ್ನಲು ಬೇಕಾದಂತಹ ಅಕ್ಕಿ, ಬೇಳೆ ಇರುತ್ತೆ. ಅಂದ್ರೆ ಇದರ ಅರ್ಥ ಜೀವನ ಅನ್ನೋದು ಲೌಕಿಕ ಮತ್ತು ಪರಮಾರ್ಥಿಕ 2ರ ಸಮತೋಲನ. ವೈಜ್ಞಾನಿಕವಾಗಿ ನೋಡುವುದಾದ್ರೆ ಮನುಷ್ಯ ತಲೆ ಮೇಲೆ ಒಂದು ನಿರ್ದಿಷ್ಟವಾದ ಭಾರವನ್ನ ಹೊತ್ತು ನೇರವಾಗಿ ನಡೆದಾಗ ಅವನ ಬೆನ್ನು ಹುರಿ ನೇರವಾಗುತ್ತೆ. ಕಾಡಿನ ದಾರಿಯಲ್ಲಿ ನಡೆಯುವಾಗ ಆ ಬ್ಯಾಲೆನ್ಸ್ ಅಥವಾ ಸಮತೋಲನ ತುಂಬಾನೇ ಮುಖ್ಯ. ಇದು ನಮ್ಮ ಮೆದುಳಿನ ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ತಲೆಯ ಮೇಲಿರುವಂತಹ ಭಾರ ನಮ್ಮ ಗಮನವನ್ನ ಬೇರೆ ಕಡೆ ಹೋಗದಂತೆ ನೋಡಿಕೊಳ್ಳುತ್ತೆ. ಅಂತಿಮವಾಗಿ ದೇವಸ್ಥಾನ ತಲುಪಿದ ಮೇಲೆ ಸಿಗುವುದೇ ಆ ಪವಿತ್ರವಾದ 12 ಮೆಟ್ಟಿಲುಗಳು. ಯಾರು 41 ದಿನ ವ್ರತ ಮಾಡಿ ಇರುಮುಡಿಯನ್ನು ಹೊತ್ತಿರ್ತಾರೋ ಅವರಿಗೆ ಮಾತ್ರ ಈ ಮೆಟ್ಟಿಲು ಏರುವ ಅಧಿಕಾರ ಇರುತ್ತೆ. ಈ 18 ಮೆಟ್ಟಿಲುಗಳು ನಮ್ಮಲ್ಲಿರುವಂತಹ 18 ಕೆಟ್ಟ ಗುಣಗಳನ್ನ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿಯನ್ನ ತ್ಯಜಿಸಿ ಪರಿಶುದ್ಧರಾಗಿ ದೇವರನ್ನ ಕಾಣಬೇಕು ಅನ್ನೋದು ಇದರ ಸೂಚನೆಯಾಗಿದೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಮಕರ ಜ್ಯೋತಿ ಅನ್ನೋದು ಮಾನವ ನಿರ್ಮಿತವಾಗಿರಬಹುದು. ಅದನ್ನ ಅಲ್ಲಿನ ಸಿಬ್ಬಂದಿಗಳೇ ಹಚ್ತಾ ಇರಬಹುದು. ಆದ್ರೆ ಆ ಒಂದು ಕ್ಷಣಕ್ಕಾಗಿ ಲಕ್ಷಾಂತರ ಹೃದಯಗಳು ಒಟ್ಟಾಗಿ ಸೇರ್ತಾವಲ್ಲ, ಜಾತಿ ಮತ ಮರೆತು ಸ್ವಾಮಿಯೇ ಅಯ್ಯಪ್ಪ ಅಂತ ಕಣ್ಣೀರು ಹಾಕ್ತಾರಲ್ಲ, ಆ ಭಕ್ತಿಯೇ ನಿಜವಾದ ಶಕ್ತಿ. ದೇವರು ಜ್ಯೋತಿಯಲ್ಲಿ ಅಲ್ಲ, ಆ ಜ್ಯೋತಿಯನ್ನು ನೋಡಲು ಬರುವ ಭಕ್ತರ ನಂಬಿಕೆಯಲ್ಲಿ ಇದ್ದಾನೆ. ವಿಜ್ಞಾನ ಎಷ್ಟೇ ಮುಂದುವರೆದಿರಬಹುದು, ತರ್ಕ ಏನೇ ಇದ್ರೂ ಕೂಡ ಮನುಷ್ಯನಿಗೆ ನೆಮ್ಮದಿ ಸಿಗುವುದು ಇಂತಹ ನಂಬಿಕೆಗಳ ಮಡಿಲಲ್ಲೇ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.